ರಾಜ್ಯದಲ್ಲಿ ಮುಚ್ಚುತ್ತಿರುವ 40,000 ಹಾಗೂ ತುಮಕೂರು ಜಿಲ್ಲೆಯ 1,802 ಸರ್ಕಾರಿ ಶಾಲೆಗಳ ಪಟ್ಟಿ ಬಿಡುಗಡೆ. ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯ ಕರಾಳ ವಾಸ್ತವ. ರಾಜ್ಯದಲ್ಲಿ ಒಂದೇ ಒಂದು ಶಾಲೆಯನ್ನು ಮುಚ್ಚುವುದಿಲ್ಲ ಎಂದು ಸರ್ಕಾರವು ಸ್ಪಷ್ಟನೆ ನೀಡುತ್ತಿದೆ. ಅನೇಕ ಮಾಧ್ಯಮಗಳಿಗೆ ಸಂದರ್ಶನ ನೀಡುತ್ತಿರುವ ರಾಜ್ಯದ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವರು ರಾಜ್ಯದಲ್ಲಿ ಒಂದೇ ಒಂದು ಶಾಲೆಯನ್ನು ಮುಚ್ಚುವುದಿಲ್ಲ ಎಂಬ ಮಾತನ್ನೇ ಪುನರುಚ್ಚರಿಸುತ್ತಿದ್ದಾರೆ. ಅವರ ಈ ಹೇಳಿಕೆಯ ಸತ್ಯಾಸತ್ಯತೆಯನ್ನು ಅವರದ್ದೇ ಸರ್ಕಾರದ ದಾಖಲೆಗಳ ಆಧಾರದಲ್ಲಿ ಪರಿಶೀಲಿಸಿ ವಾಸ್ತವಾಂಶವನ್ನು ರಾಜ್ಯದ ಜನರ ಮುಂದಿಡಲು ಎಡಿಎಸ್ಒ ಮುಂದಾಗಿದೆ. ನೀವುಗಳು ಗಮನಿಸಿದ್ರೆ ಇಡೀ ರಾಜ್ಯಾದ್ಯಂತ ಇವತ್ತು ಎಐಡಿಎಸ್ ಒಂದ್ ಕಡೆ ಹೋರಾಟ ಮಾಡ್ತಾ ಇದ್ದಾರೆ. ಕಾಮನ್ ಪೀಪಲ್ ಕೂಡ ಇವತ್ತು ಜನಸಾಮಾನ್ಯರು ಕೂಡ ಈ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆನ ಅಪೋಸ್ ಮಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ. ನಿಮ್ಗಳಿಗೆ ಆಲ್ರೆಡಿ ಗೊತ್ತಿದೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಂತೇಳಿ ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ಶುರು ಮಾಡಿದ್ದಾರೆ ಮುಂಚೆನೆ. ಆದ್ರೆ ಅದರಲ್ಲೇ ಇವತ್ತು ಎಷ್ಟೋ ಸಮಸ್ಯೆಗಳಿದೆ ಅನ್ನೋದನ್ನ ನೀವುಗಳು ವರದಿ ಮಾಡಿದ್ದೀರಾ. ಎಷ್ಟೋ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ದಾರೆ. ಟೀಚರ್ಸ್ಗಳಿಲ್ಲ, ವಾಶ್ರೂಮ್ಗಳಿಲ್ಲ, ಬಿಲ್ಡಿಂಗ್ಸ್ ಇಲ್ಲ. ಇಂಥ ಸಂದರ್ಭದಲ್ಲಿ ಅಲ್ಲಿನೂ ಕೂಡ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ. ಇನ್ನೊಂದ್ ಕಡೆ ನಾವೇ ನಾರ್ಮಲ್ ಸ್ಕೂಲ್ ಅಂತ ಹೇಳ್ತೀವಿ, ಅಲ್ಲಿನೂ ಹಲವಾರು ಸಮಸ್ಯೆ ಇದೆ. 7,000 ಶಾಲೆಗಳಲ್ಲಿ ಒಬ್ಬೊಬ್ಬರೇ ಟೀಚರ್ ಪಾಠ ಮಾಡುವಂಥದ್ದಿದೆ, ಏಕೋಪಾಧ್ಯಾಯ ಶಾಲೆಗಳು. ಈ ಸಮಸ್ಯೆಗಳಿಂದ ಇದನ್ನ ಸರ್ಕಾರ ಇವತ್ತು ಬಗೆಹರಿಸ್ತಾ ಇಲ್ಲ. ಆದ್ರೆ ಇಲ್ಲಿ ಫ್ರೆಂಡ್ಸ್ ಇವತ್ತೇನು ಹೊಸದಾಗಿ ಕೆಪಿಎಸ್ ಮ್ಯಾಗ್ನೆಟ್ ಅಂತ ಶುರು ಮಾಡ್ತಾ ಇದ್ದಾರೆ. ಹೊಸ ಬಣ್ಣದ ಮಾತುಗಳನ್ನ ಮಾತಾಡ್ತಾ ಈ ಒಂದು ನೀತಿನ ತಗೊಂಡ್ಬರ್ತಾ ಇದ್ದಾರೆ. ಇಲ್ಲಿ ಕೆಪಿಎಸ್ ಮ್ಯಾಗ್ನೆಟ್ ಅರ್ಥ ಏನಂದ್ರೆ ಗ್ರಾಮ ಪಂಚಾಯತಿಗೆ ಒಂದು ಶಾಲೆನ ಶುರು ಮಾಡ್ತಾರೆ. ಯಾವುದೋ ಒಂದು ಶಾಲೆ ಸೆಲೆಕ್ಟ್ ಮಾಡ್ಕೊಂಡು ಒಂದು ಗ್ರಾಮ ಪಂಚಾಯತಿಗೆ ಒಂದು ಮ್ಯಾಗ್ನೆಟ್ ಶಾಲೆ, ಅದ್ರ ಸುತ್ತ ಬರುವಂತದ್ದು 7 ಶಾಲೆ ಆಗಿರ್ಬೋದು, 10 ಶಾಲೆ ಆಗಿರ್ಬೋದು, ಅವುಗಳನ್ನ ಮುಚ್ಚಿ ಆ ಮಕ್ಕಳೆಲ್ಲ ಬಂದು ಅಲ್ಲಿ ಓದ್ಬೇಕಂತ. ಇದು ಸರ್ಕಾರದ ನೀತಿ. ಇಲ್ಲಿ ಅಂಕಿಅಂಶ ನಾವು ತಗೊಂಡ್ರೆ ಕರ್ನಾಟಕದಲ್ಲಿ ಇವತ್ತು ಹತ್ತತ್ರ 49,000 ಸರ್ಕಾರಿ ಶಾಲೆಗಳಿದೆ. ನಮ್ಮ ಗ್ರಾಮ ಪಂಚಾಯತಿಗಳದ್ದು 5,900, 6,000 ಹತ್ತತ್ರ. ಅಂದ್ರೆ ಈಗ 43,000 ಸರ್ಕಾರಿ ಶಾಲೆಗಳನ್ನ ಮುಚ್ಚಿ 6,000 ಶಾಲೆಗಳಿಗೆ ತಗೊಂಡ್ಬಂದಿರ್ತಾರೆ. ನಮ್ಮ ತುಮಕೂರಲ್ಲಿ ಸರ್ 2,190 ಶಾಲೆಗಳಿದೆ. ಗ್ರಾಮ ಪಂಚಾಯತಿ 331. ಅಂದ್ರೆ ಈಗ 1,802 ಶಾಲೆಗಳನ್ನ ಮುಚ್ಚೋದಕ್ಕೆ ಲಿಸ್ಟ್ ಮಾಡಿದೆ. ಆ ಲಿಸ್ಟು ಕೂಡ ನಮ್ಮ ಸರ್ಕಾರ ಆಲ್ರೆಡಿ ಬಿಟ್ಟಿದೆ. ಇದಿಷ್ಟು ಲಿಸ್ಟು ಆ ಶಾಲೆಗಳನ್ನ ಮುಚ್ಚುವಂಥದ್ದು. ಈ ತರದ ಒಂದು ಹುನ್ನಾರನ ಸರ್ಕಾರ ಇವತ್ತು ಮಾಡ್ತದೆ. ಇಲ್ಲಿ ನಮ್ಮ ಏನು ಎಜುಕೇಶನ್ ಮಿನಿಸ್ಟರ್ ಹೇಳ್ತಾ ಇದ್ರೆ ನಾವುಗಳು ಸರ್ಕಾರಿ ಶಾಲೆಗಳನ್ನ ಮುಚ್ಚಲ್ಲ ಅಂತ ಎಲ್ಲ ಕಡೆ ಹೇಳ್ಕೊಂಡ್ ಬರ್ತಿದ್ದಾರೆ. ಆದ್ರೆ ಅದೇನು ಮುಚ್ಚಲ್ಲ ಅಂತ ಹೇಳ್ತಿದ್ದಾರೆ, ಆದ್ರೆ ಹಿಂದ್ಗಡೆನೆ ಇವತ್ತು ಲಿಸ್ಟ್ಗಳನ್ನ ಬಿಟ್ಟಿದ್ದಾರೆ. ಯಾವ ಶಾಲೆನ ನಾವು ನೋಟ್ ಮಾಡಿದೀವಿ, ಎಲ್ಲೆಲ್ಲಿ ಶಾಲೆಗಳನ್ನ ಮುಚ್ತೀವಿ ಅಂತ. ಹಾಗಾದ್ರೆ ಎಷ್ಟು ವಾಸ್ತವ? ಇಲ್ಲಿ ಸರ್ಕಾರಿ ಶಾಲೆಗಳನ್ನ ಮುಚ್ಚಲ್ಲ ಅಂತ ಹೇಳಿನೇ ಒಂದು ಕೆಪಿಎಸ್ ಮ್ಯಾಗ್ನೆಟ್ ಶಾಲೆನ ಶುರು ಮಾಡಿ ನಾವು ಮುಂದೆ 6,000 ಶಾಲೆಗಳನ್ನ ಶುರು ಮಾಡ್ತೀವಿ ಅನ್ನೋ ಆಶಯ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಅದು ಮುಚ್ಚೋದಲ್ವಾ ಸರ್? ಇಲ್ಲಿ ಕೆಪಿಎಸ್ ಶಾಲೆಗಳಿಗೆ ಶುರು ಮಾಡೋದು ನೆಕ್ಸ್ಟ್ ಏನೆಲ್ಲ ಪರಿಣಾಮ ಇದೆ ಅಂದ್ರೆ, ಅಲ್ಲಿ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಆದ್ಮೇಲೆ ಯಾವ ಶಾಲೆ ಮುಚ್ಚುತ್ತಾರೆ ಆ ಶಾಲೆನ ಯಾವುದೋ ಒಬ್ಬ ವ್ಯಕ್ತಿಗಳಿಗೆ ನೀವು ಬಳಸ್ಕೊಳ್ಳಿ ಎಂದು ಕೊಡ್ತಾರಂತೆ. ಯಾವುದೊಬ್ಬ ರಿಜಿಸ್ಟರ್ ಆರ್ಗನೈಸೇಷನ್. ಅದೇ ಯಾರಿಗಾದ್ರೂ ಅಂತ ನಾವು ಯೋಚನೆ ಮಾಡ್ಬೇಕು. ನಮ್ಮಂತವ್ರು ಕೊಡ್ತಾರೆ ಅಥವಾ ನಿಮ್ಮಂತವ್ರಿಗೆ ಯಾರಿಗಾದ್ರೂ ಸೋಷಿಯಲ್ ಕನ್ಸರ್ನ್ ಇರೋರು ಕೊಡ್ತಾರೆ, ಕೊನೆಗೆ ಯಾವುದೋ ಮೇಲೆ ಕೊಡ್ತಾರೆ. ಇನ್ನೊಂದ್ ಕಡೆ ಅಲ್ಲಿ ಗೋಡೆಗಳ ಮೇಲೆ, ಶಾಲಾ ಗೋಡೆಗಳ ಮೇಲೆ ಆಡ್ಗಳನ್ನ ಹಾಕೋಬೋದಂತೆ ಸರ್. ಅಲ್ಲಿ ಬಂದು ಜಾಹೀರಾತನ್ನ ಹಾಕೋಬೋದಂತೆ. ಇದು ಕೆಪಿಎಸ್ ಮ್ಯಾಗ್ನೆಟ್. ಹಾಗಾದ್ರೆ ಇದ್ರಲ್ಲಿ ಏನ್ ತೋರಿಸುತ್ತೆ? ಹಂತವಾಗಿ ವ್ಯಾಪಾರಕ್ಕೆ ಇವತ್ತು ಶಿಕ್ಷಣ ತಳ್ತಾ ಇದ್ದಾರೆ ಫ್ರೆಂಡ್ಸ್. ಇದನ್ನ ನಾವುಗಳು ಅಪೋಸ್ ಮಾಡ್ತೇವೆ. ಈ ದೇಶದಲ್ಲಿ ಸಾವಿತ್ರಿಬಾಯಿ, ಜ್ಯೋತಿರಾವ್ ಫುಲೆ ಇವ್ರುಗಳು ಹೋರಾಟ ಮಾಡಿದ್ದ ಎಜುಕೇಶನ್ ಪ್ರತಿಯೊಬ್ಬರಿಗೂ ಹಕ್ಕಾಗಿ ಸಿಗ್ಬೇಕು ಅಂತೇಳಿ. ಅದರ ಮೂಲನೇ ಇವತ್ತು ಸರ್ಕಾರಿ ಶಾಲೆ. ಅವುಗಳನ್ನ ಮುಚ್ಚೋದಕ್ಕೆ ಬಂದ್ರೆ ನಾವುಗಳು ಬಿಡಲ್ಲ, ಹೋರಾಟಗಳನ್ನ ಬೆಳೆಸ್ತೀವಿ. ಎಐಡಿಎಸ್ ಏನು ಈ ಲಿಸ್ಟ್ ಬಂದಿದೆ, ಎಲ್ಲಾ ಲಿಸ್ಟ್ಗೂ ವಿಸಿಟ್ ಮಾಡಿ ಅಲ್ಲಿ ಸರ್ಕಾರಿ ಶಾಲೆಗೆ ಹೋಗಿ ಜನಗಳನ್ನ ಸೇರಿಸಿ ಸರ್ಕಾರಿ ಶಾಲೆ ಉಳಿಸೋದಕ್ಕೆ ಹೋರಾಟಗಳನ್ನ ಬೆಳೆಸುತ್ತೆ. ಒಂದು ಹೊಸ ನವೋದಯ ಚಳವಳಿನ ಮತ್ತೆ ಆರಂಭ ಮಾಡುತ್ತೆ. ಇಲ್ಲಿ ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋ ಒಂದು ಹೋರಾಟನ ಎಲ್ಲ ಕಡೆ ಬೆಳೆಸ್ತಾರೆ. ಇದಿಷ್ಟು ಮ್ಯಾಗ್ನೆಟ್ ಶಾಲೆಯ ಒಂದು ನೀತಿ. ಇಲ್ಲಿ ಸರ್ಕಾರ ಇನ್ನೊಂದು ಸುತ್ತೋಲನೆ ಹೇಳ್ತಿರೋದು ಅಂದ್ರೆ 50ಕ್ಕಿಂತ ಮಕ್ಳು ಯಾರು ಕಡಿಮೆ ಇದ್ದಾರೆ ಆ ಶಾಲೆಗಳನ್ನ ನಾವು ಮುಗಿಸ್ತೀವಿ ಅಂತ ಒಂದ್ ಕಡೆ ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ನಾವುಗಳು ಏನು ಇತ್ತೀಚೆಗೆ ರಾಮನಗರ, ಚನ್ನಪಟ್ಟಣನ ಗುರುತಿಸಿ ಅಲ್ಲಿ ಮ್ಯಾಗ್ನೆಟ್ ಶಾಲೆ ಮಾಡಿ ಒಂದು ಶಾಲೆನ ಮುಚ್ಚಬೇಕು ಅಂತ ಸರ್ಕ್ಯುಲರ್ ಹೊರಡಿಸಿದ್ರು. ಅದರಲ್ಲಿ ತಗೊಂಡ್ರೆ 77 ಜನ ಇದ್ದಾರೆ ಒಂದರಲ್ಲಿ, ಇನ್ನೊಂದರಲ್ಲಿ 80ಕ್ಕಿಂತ ಮೇಲೆ ಇದ್ದಾರೆ, ಒಂದರಲ್ಲಂತೂ 100 ಜನ ಮಕ್ಕಳಿದ್ದಾರೆ. ಅಷ್ಟು ಜನ ಮಕ್ಕಳಿದ್ರು ಕೂಡ ಆ ಶಾಲೆನ ಮುಚ್ಚಿ ಇನ್ನೊಂದ್ ಕಡೆ ಆ ಮಕ್ಕಳನ್ನ ಹೋಗಿ ಅಂತ ಕಳಿಸ್ತಿದ್ದಾರೆ. ಇದು ಇವತ್ತಿನ ಸರ್ಕಾರ. ಅಂದ್ರೆ ಅವ್ರಗಳಿಗೆ ಎಷ್ಟು ಜನ ಮಕ್ಕಳಿದ್ದಾರೆ ಏನೂ ಮ್ಯಾಟ್ರ್ ಅಲ್ಲ. ಅಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಏನ್ ಸಮಸ್ಯೆ, ದಾಖಲಾತಿ ಸಂಖ್ಯೆ ಹೆಚ್ಚಿಸ್ಬೇಕು ಅನ್ನೋದಲ್ಲ, ಒಟ್ನಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚೋದಕ್ಕೆ ನಿಂತಿದೆ ಸರ್. ಇದನ್ನ ನಾವುಗಳು ಎಐಡಿಎಸ್ ಉಗ್ರವಾಗಿ ಖಂಡಿಸುತ್ತೆ.